Lesson number 7. Soil. Soil and its formation. The top layer of the earth's surface is called the soil. It is generally quite soft. It is in this layer that plants and trees can be grown. ಸಾಯಿಲ್ ಅಂದರೆ ಮಣ್ಣು. ಸೊ ಮಣ್ಣಿನ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭೂಮಿಯ ಮೇಲೆ ಇರುವಂತಹ ಒಂದು ಮೇಲ್ಮೈ ಪದರವನ್ನು ನಾವಿಲ್ಲಿ ಸಾಯಿಲ್ ಅಥವಾ ಮಣ್ಣು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಮಣ್ಣು ತುಂಬಾ ನಯವಾಗಿರುತ್ತೆ. ಸೊ ಈ ಮಣ್ಣಿನ ಮುಖಾಂತರ ಇಲ್ಲಿ ಸಾಕಷ್ಟು ಗಿಡ ಮರಗಳು ಬೆಳವಣಿಗೆಯನ್ನು ಹೊಂದುತ್ತೆ. The formation of soil is a very slow process. It takes nature thousands of years to make 1 centimeter thick layer of soil. Soil is formed when rocks are broken into small pieces by the action of rivers and streams, rains and winds. ಸೊ ಈ ಮಣ್ಣು ಯಾವ ರೀತಿ ರಚನೆ ಆಗುತ್ತಪ್ಪ ಅಂದರೆ, ಮಣ್ಣು ರಚನೆ ಆಗೋದಕ್ಕೆ ಇಲ್ಲಿ ತುಂಬಾ ನಿಧಾನಗತಿಯಾದಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಮಣ್ಣು 1 ಸೆಂಟಿಮೀಟರ್ ಅಷ್ಟು ಪದರ ರಚನೆ ಆಗಬೇಕಂದ್ರೂ ಕೂಡ ಇಲ್ಲಿ ಸುಮಾರು ಸಾವಿರಾರು ವರ್ಷಗಳ ಕಾಲ ಇಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆಯೇ ಈ ಮಣ್ಣು ಯಾವ ರೀತಿ ರಚನೆ ಆಗುತ್ತಪ್ಪ ಅಂದರೆ, ಅದು ನದಿ ಆಗಿರ್ಬೋದು, ಹೊಳೆಗಳು, ಹಾಗೆ ಮಳೆ ಮತ್ತು ಗಾಳಿಯ ಮೂಲಕ, ಹಾಗೆಯೇ ರಾಕ್ಸ್ ಅಂದರೆ ಬಂಡೆಕಲ್ಲುಗಳ ಒಂದು ಸಣ್ಣ ಸಣ್ಣ ಕಣಗಳ ಮೂಲಕ ಏನಾಗುತ್ತೆ, ಇಲ್ಲಿ ಈ ಮಣ್ಣು ಕೂಡ ಇಲ್ಲಿ ರಚನೆ ಆಗುತ್ತೆ. ದ ಇಂಡಿಯನ್ ಸಾಯಿಲ್ಸ್. India is a large country. It has a large variety of soils. They differ from place to place and region to regions. ಸೊ ಭಾರತದಲ್ಲಿ ಸಿಗುವಂಥ ಮಣ್ಣಿನ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಬೃಹತ್ ಆದಂಥ ಒಂದು ರಾಷ್ಟ್ರ. ಭಾರತದಲ್ಲಿ ಒಂದು ವೈವಿಧ್ಯಮಯವಾಗಿರುವಂಥ ಮಣ್ಣುಗಳು ನೋಡೋಕ್ಕೆ ನಮಗೆ ಇಲ್ಲಿ ಸಿಗುತ್ತೆ. ಸೊ ಏನಕ್ಕಪ್ಪ ಅಂದರೆ, ಅದು ಸ್ಥಳದಿಂದ ಸ್ಥಳಕ್ಕೆ ಇಲ್ಲಿ ಭಿನ್ನವಾಗಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಪ್ರಮುಖವಾಗಿ ಇಲ್ಲಿ ಭಾರತದಲ್ಲಿ ಸಿಗುವಂಥ ಮಣ್ಣನ್ನು ಇಲ್ಲಿ 5 ವಿಧಗಳನ್ನಾಗಿ ಗ್ರೂಪ್ಗಳನ್ನಾಗಿ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಯಾವುದಿದೆ, ಅಲ್ಯೂವಿಯಲ್ ಸಾಯಿಲ್. ಸೊ ಅಲ್ಯೂವಿಯಲ್ ಸಾಯಿಲ್ ಅಂದರೆ ಅದನ್ನು ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೀವಿ. ಸೊ ದಿಸ್ ಸಾಯಿಲ್ ಈಸ್ ಮೇಡ್ ಅಪ್ ಆಫ್ ದ ಫೈನ್ ಸಿಲ್ಟ್ brought down by the rivers. It is found in the plains of northern India. So it is also found in the deltas of rivers in peninsular India. Rivers carry large amounts of alluvial soil with them, deposit it on their banks. This soil is very fertile. It is especially useful for growing such crops as rice, wheat, jute and sugarcane. ಸೊ ಈ ಮಣ್ಣು ಯಾವ ರೀತಿ ರಚನೆ ಆಗುತ್ತಪ್ಪ ಅಂದರೆ, ಇದು ಕೂಡ ಏನಪ್ಪ ಅಂದರೆ, ನದಿ ಹರಿಯುತ್ತಲ್ಲ, ನದಿ ಹರಿವಿನ ಒಂದು ಮೂಲಕ ಈ ಮಣ್ಣು ರಚನೆ ಆಗುತ್ತೆ. ಸೊ ಈ ಮಣ್ಣು ಹೆಚ್ಚಾಗಿ ನಾವು ಉತ್ತರ ಭಾರತದಲ್ಲಿ ನೋಡ್ತೀವಿ. ಈ ಮಣ್ಣನ್ನು ಹೆಚ್ಚಾಗಿ ನದಿ ಮುಖದ ಭೂಮಿ ಅಂತ ಹೇಳಿ ಕರಿತೀವಲ್ಲ, ಆ ಒಂದು ಭಾಗಗಳಲ್ಲಿ ಈ ಮೆಕ್ಕಲು ಮಣ್ಣನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಸೊ ಈ ಮಣ್ಣಿನ ಮೂಲಕ ಈ ಮಣ್ಣು ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ. ಈ ಮಣ್ಣಲ್ಲಿ ಹೆಚ್ಚಾಗಿ ನಾವು ರೈಸ್ ಮತ್ತು ಜೂಟ್, ವೀಟ್ ಹಾಗೆ ಶುಗರ್ ಕೇನನ್ನು ಹೆಚ್ಚಾಗಿ ಬೆಳಿಬೋದು. ಸೊ ಸೆಕೆಂಡ್ ಒನ್ ಯಾವುದಿದೆ, ಬ್ಲಾಕ್ ಸಾಯಿಲ್. ಸೊ ದಿಸ್ ಸಾಯಿಲ್ ಈಸ್ formed from the rocks that have been made by lava. ಸೊ ಈ ಮಣ್ಣನ್ನು ಅಂದರೆ ಬ್ಲಾಕ್ ಸಾಯಿಲ್ ಅಂದರೆ ಅದನ್ನು ಕಪ್ಪು ಮಣ್ಣು ಅಂತ ಹೇಳಿ ಕರಿತೀವಿ. ಈ ಮಣ್ಣು ಯಾವ ರೀತಿ ರಚನೆ ಆಗುತ್ತಪ್ಪ ಅಂದರೆ, ಇದು ಕೂಡ ಏನಪ್ಪ ಅಂದರೆ ವಾಲ್ಕೆನಸ್ ಅಂದರೆ ಜ್ವಾಲಾಮುಖಿ ಅಂತ ಹೇಳ್ತೀವಲ್ಲ, ಈ ಜ್ವಾಲಾಮುಖಿಯ ಮೂಲಕ ಹೊರಬರುವಂಥ ಒಂದು ಲಾವರಸ ಏನಾಗುತ್ತೆ, ಲಾವರಸ ಹೊರಬರುತ್ತಲ್ಲ, ಆ ಲಾವರಸ ತುಂಬಾ ಲಿಕ್ವಿಡ್ ರೂಪದಲ್ಲಿರುತ್ತೆ. ಈ ಲಾವರಸ ತುಂಬಾ ಹಾಟ್ ಆಗಿರುತ್ತೆ. ಎಷ್ಟು ಹಾಟ್ ಆಗಿರುತ್ತಪ್ಪ ಅಂದರೆ, ಇದು ಕಲ್ಲು ಬಂಡೆಗಳನ್ನು ಕರಗಿಸುವಷ್ಟು ಶಕ್ತಿ ಈ ಲಾವರಸಕ್ಕೆ ಇರುತ್ತೆ. ಸೊ ಈ ಒಂದು ಲಾವರಸ ವಾತಾವರಣದಲ್ಲಿ ಬೆರೆತ ನಂತರ ಏನಾಗುತ್ತೆ, ತುಂಬಾ ಕೂಲ್ ಆಗುತ್ತೆ ಅಂದರೆ ತುಂಬಾ ತಣ್ಣಗಾಗುತ್ತೆ. ಸೊ ತಣ್ಣಗಾದ ನಂತರ ಇದು ಕಲ್ಲಿನ ರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಮುಂದೆ ಅದು ಮಣ್ಣಾಗಿ ಕಪ್ಪು ಮಣ್ಣಾಗಿದ್ದು ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಈ ಮಣ್ಣಿನ ಮೂಲಕ ಕಾಟನ್ ಮತ್ತು ಶುಗರ್ ಕ್ಯಾನನ್ನು ಹೆಚ್ಚಾಗಿ ನಾವಿಲ್ಲಿ ಬೆಳಿಬೋದು. ಸೊ ಈ ಮಣ್ಣು ನಾವು ಹೆಚ್ಚಾಗಿ ಇಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ನೋಡ್ಬೋದು. ಥರ್ಡ್ ಒನ್ ಯಾವುದಿದೆ, ರೆಡ್ ಸಾಯಿಲ್. ಸೊ ದ ಸಾಯಿಲ್ ಇನ್ ಮೋಸ್ಟ್ ಪಾರ್ಟ್ ಆಫ್ ದ ಡೆಕ್ಕನ್ ಪ್ಲಾಟೋ ಈಸ್ ಆಫ್ ಕಲರ್ಸ್. It has in it oxides of iron. It is good for such crops as maize, jowar, bajra and oil seeds. ಸೊ ರೆಡ್ ಸಾಯಿಲ್ ಅಂದರೆ ಅದನ್ನು ನಾವು ಕೆಂಪು ಮಣ್ಣು ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಮಣ್ಣನ್ನು ಹೆಚ್ಚಾಗಿ ನಾವು ದಕ್ಷಿಣ ಭಾರತದಲ್ಲಿ ಅಂದರೆ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಹೆಚ್ಚಾಗಿ ಮಣ್ಣನ್ನು ನಾವು ನೋಡ್ಬೋದು. ಸೊ ಈ ಮಣ್ಣಲ್ಲಿ ಹೆಚ್ಚಾಗಿ ಏನಿರುತ್ತಪ್ಪ ಅಂದರೆ ಕಬ್ಬಿಣದ ಅಂಶ ಅಂದರೆ ಐರನ್ ಕಂಟೆಂಟ್ ಹೆಚ್ಚಾಗಿ ಇರುತ್ತೆ. ಸೊ ಈ ಮಣ್ಣಲ್ಲಿ ಹೆಚ್ಚಾಗಿ ನಾವು ಮಾಯಸ್ ಮತ್ತು ಜೋವರ್, ಬಜ್ರಾ ಹಾಗೆ ಆಯಿಲ್ ಸೀಡ್ಗಳನ್ನು ಹೆಚ್ಚಾಗಿ ನಾವಿಲ್ಲಿ ಬೆಳಿಬೋದು. ಹಾಗೆ ಇದರಲ್ಲಿ ಕೂಡ ಏನಪ್ಪ ಅಂದರೆ ಕರಾವಳಿ ತೀರ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಇದರಲ್ಲಿ ಶುಗರ್ ಕ್ಯಾನ್ ಮತ್ತು ರೈಸನ್ನು ಬೆಳೆಯುವಂಥದ್ದು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಇಲ್ಲೂ ಕೂಡ ಏನಪ್ಪ ಅಂದರೆ ಫ್ರೂಟ್ಸನ್ನು ಹೆಚ್ಚಾಗಿ ಬೆಳೀತಾರೆ ಮತ್ತು ತೋಟಗಾರಿಕೆಗಳನ್ನು ಹೆಚ್ಚಾಗಿ ಈ ಮಣ್ಣಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ
ಸೊ ಈ ಮಣ್ಣಲ್ಲಿ ಹೆಚ್ಚಾಗಿ ಕೂಡ ಗ್ರಾವೆಲ್ ಆ್ಯಂಡ್ ಪೀಸಸ್ನ ಆಫ್ ಸ್ಟೋನ್ ಕೂಡ ನೋಡ್ಬೋದು. ಅಂದರೆ ಇಲ್ಲಿ ಹೆಚ್ಚಾಗಿ ಗ್ರಾವೆಲ್ ಅಂದರೆ ಅದನ್ನ ಜಲ್ಲಿ ಅಂತ ಹೇಳ್ತೀವಲ್ಲ, ಆ ಜಲ್ಲಿ ಕಲ್ಲುಗಳನ್ನು ಪೀಸಸ್ನ ಕೂಡ ನಾವಿಲ್ಲಿ ಹೆಚ್ಚಾಗಿ ನೋಡ್ಬೋದು. 4th one, sandy soil. The desert of Rajasthan has sandy soil. Some parts of Punjab and Haryana also have sandy soil. This soil is not fertile. However, it irrigated, it can be used to grow dates, fruits, wheat and cotton. ಸ್ಯಾಂಡಿ ಸಾಯಿಲ್ ಅಂದರೆ ಅದನ್ನು ಮರಳು ಮಿಶ್ರಿತ ಮಣ್ಣು ಅಂತ ಹೇಳಿ ಕರೀತಾರೆ. ಈ ಮಣ್ಣನ್ನು ನಾವು ರಾಜಸ್ಥಾನ, ಪಂಜಾಬ್ ಹಾಗೆ ಹರಿಯಾಣಗಳಲ್ಲಿ ನಾವು ಕಾಣ್ಬೋದು. ಈ ಮಣ್ಣು ಜಾಸ್ತಿ ಫಲವತ್ತತೆಯಿಂದ ಕೂಡಿರಲ್ಲ, ಜಾಸ್ತಿ ಅಂದರೆ ಫಲವತ್ತತೆ ಇರಲ್ಲ. ಸೊ ಹಾಗಾಗಿ ಇದರಲ್ಲಿ ಕೆಲವೊಂದು ಬೆಳೆಯನ್ನು ಮಾತ್ರ ಬೆಳಿಬೋದು. ಅಂದರೆ ಖರ್ಜೂರ, ಫ್ರೂಟ್ಗಳು, ಹಣ್ಣುಗಳನ್ನು, ಹಾಗೆ ಗೋಧಿ ಮತ್ತು ಕಾಟನ್ ಹೆಚ್ಚಾಗಿ ನಾವಿಲ್ಲಿ ಬೆಳಿಬೋದು. 5th one, ಫಾರೆಸ್ಟ್ ಸಾಯಿಲ್. ದಿಸ್ ಸಾಯಿಲ್ ಈಸ್ ಕ್ವೈಟ್ ಫರ್ಟೈಲ್. It has the rotated remains of plants. All the forest regions of India have this soil. It is good for growing fruits, tea, coffee, rubber and spices. ಕಾಡಲ್ಲಿ ಕಂಡು ಬರುವಂತಹ ಮಣ್ಣಿನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಮಣ್ಣು ತುಂಬಾನೇ ಫಲವತ್ತತೆಯಿಂದ ಕೂಡಿರುತ್ತೆ. ಸೊ ಈ ಥರದ ಮಣ್ಣು ಎಲ್ಲಿ ಕಂಡು ಬರುತ್ತೋ ಅಲ್ಲೆಲ್ಲನೂ ಕೂಡ ಹೆಚ್ಚಾಗಿ ನಾವು ಫಾರೆಸ್ಟ್ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಮಣ್ಣಲ್ಲಿ ಒಂದು ಫ್ರೂಟ್ಸನ್ನ, ಟೀ, ಕಾಫಿ, ರಬ್ಬರ್ ಮತ್ತು ಸ್ಪೈಸಸ್ನ ಹೆಚ್ಚಾಗಿ ಬೆಳೀತಾರೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ನಾವು ಭಾರತದಲ್ಲಿ ವಿಧ ವಿಧವಾದಂತಹ ಒಂದು ಮಣ್ಣನ್ನು ನೋಡ್ತಾ ಹೋಗ್ಬೋದು. ಹಾಗೆಯೇ ಎಲ್ಲ ಥರದ ಮಣ್ಣು ಕೂಡ ಕಂಡು ಬರೋ ಕಾರಣಕ್ಕೋಸ್ಕರ ಇಲ್ಲಿ ಅನೇಕ ರೀತಿಯಾದಂತಹ ಬೆಳೆಗಳನ್ನು ಕೂಡ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಾಗೆಯೇ ಇದರ ಒಂದು ಫಲವತ್ತತೆಯನ್ನು ಕೂಡ ಇಲ್ಲಿ ಉಳಿಸ್ಕೊಂಬಂದಿರೋ ಕಾರಣಕ್ಕೋಸ್ಕರ ಉತ್ತಮವಾದಂಥ ಬೆಳೆ ಕೂಡ ನಾವು ಬೆಳಿಬೋದು. ಸೊ ಲಾಸ್ಟ್ ಸಾಯಿಲ್ ಎರೋಸಿಯೇಷನ್ ಬಗ್ಗೆ ನೋಡೋಣ. ಹಂಗಂದ್ರೆ ಅದನ್ನು ಮಣ್ಣಿನ ಸವಕಳಿ ಅಂತ ಹೇಳಿ ಕರೀತಾರೆ. ಈ ಮಣ್ಣಿನ ಸವಕಳಿ ಯಾವ ರೀತಿಯಾಗಿ ಉಂಟಾಗುತ್ತಪ್ಪ ಅಂದರೆ, ಅತಿಯಾಗಿ ಮಳೆ ಬಂದಾಗ ಮತ್ತು ಅತಿಯಾದ ಗಾಳಿ ಬಿಸಿಗೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಫಲವತ್ತಾದಂಥ ಮಣ್ಣು ಇಲ್ಲಿ ನಾಶ ಆಗುತ್ತೆ. ಜೊತೆಗೆ ಇಲ್ಲಿ ಗಿಡ ಮರಗಳೆಲ್ಲ ಕೂಡ ಏನಾಗುತ್ತೆ, ಅತಿಯಾಗಿ ಮಳೆ ಬಂದಾಗ ಕೆಲವೊಂದು ಮರಗಳೆಲ್ಲ ಕೂಡ ಇಲ್ಲಿ ಕಟ್ಟಾಗಿ ಏನಾಗುತ್ತೆ, ಬಿದ್ದೋಗಿರುತ್ತೆ. ಅಂಥ ಒಂದು ಟೈಮಲ್ಲಿ ಇಲ್ಲಿ ಮಣ್ಣಿನ ಸವಕಳಿ ಅನ್ನೋದು ಇಲ್ಲಿ ಉಂಟಾಗುತ್ತೆ. ಹಾಗಾದರೆ ಈ ಮಣ್ಣಿನ ಸವಕಳಿಯನ್ನು ನಾವು ಯಾವ ರೀತಿ ತಡೆಗಟ್ಬೋದು ಅಂದರೆ ಇಲ್ಲಿ ಅರಣ್ಯ ಪ್ರದೇಶಗಳನ್ನು ಹೆಚ್ಚಾಗಿ ಕಾಪಾಡ್ಕೊಂಬರೋದ್ರಿಂದ, ಹಾಗೆಯೇ ಹುಲ್ಲುಗಾವಲು ಪ್ರದೇಶಗಳನ್ನು ಬೆಳೆಸೋದ್ರಿಂದ, ಹಾಗೆಯೇ ನಾವು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸೋದ್ರ ಮೂಲಕ, ಜೊತೆಗೆ ಇಳಿಜಾರು ಇರುವಂಥ ಪ್ರದೇಶಗಳಲ್ಲಿ ನಾವು ಹೊಲ ಗದ್ದೆಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಈ ಮಣ್ಣಿನ ಒಂದು ಸವಕಳಿಯನ್ನು ನಾವು ತಡೆಗಟ್ಬೋದು.